ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತೊಂದು ದಿನದ ನನ್ನ ಡೇ ಹೇಗಿತ್ತು ಅನ್ನೋದ್ರ ಬಗ್ಗೆ ಇನ್ನೊಂದು ಚಿಕ್ಕ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇವತ್ತು ನಾನು ಯಾವಾಗಲೂ ಪ್ರತಿದಿನ ಕುಡಿಯೋ ಹಾಗೆ ಬಿಸಿನೀರಿಗೆ ಗ್ರೀನ್ ಟೀ ಮತ್ತು ಲೆಮನ್ ಮತ್ತು ಸ್ವಲ್ಪ ಹನಿಯನ್ನು ಹಾಕ್ಕೊಂಡು ಕುಡಿದೆ. ಅದಾದಮೇಲೆ ನಾನು ವರ್ಕೌಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. 3 ದಿನ ನಾನು ಯೋಗನ ಮಾಡ್ತೀನಿ. ಇನ್ನು ಮಿಕ್ಕದ ದಿನಗಳಲ್ಲಿ ಈ ರೀತಿ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ನ ಮುಗಿಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಮೊಳಕೆ ಮೆಂತ್ಯ ಕಾಳನ್ನು ತಿಂದೆ. ಅದರದ್ದು ನೀರನ್ನ ಹಿಂದಿನ ದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿದಿದ್ದೆ ನಾನು. ಇದೇ ಥರ ಪ್ರತಿದಿನ ಖಾಲಿ ಹೊಟ್ಟೆಗೆ ಡಿಟಾಕ್ಸ್ ಡ್ರಿಂಕ್ ಅಥವಾ ಏನಾದರೂ ಹೆಲ್ದಿಯಾಗಿರುವಂಥ ಈ ಥರದ್ದು ಕಾಳುಗಳನ್ನೆಲ್ಲ ತಿನ್ನಬೇಕು, ತುಂಬ ಒಳ್ಳೆಯದು. ಅದಾದಮೇಲೆ ಬಾಗಿಲಿಗೆ ನೀರು ಹಾಕಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಅಂದ್ಬಿಟ್ಟು ಬಂದೆ. ಇಲ್ಲಿ ನೈಟೇನೆ ನಾನು ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಚಪಾತಿಗೆ. ಹಾಗೇನೆ ಇದಕ್ಕೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳೋದು ಮರ್ತೆ, ಡೈಜೆಷನ್ ಪ್ರಾಬ್ಲಮ್ ಇದೆ ಅನ್ನೋರು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಮತ್ತು ನೈಟು ಊಟ ಆದಮೇಲೆ ಬಿಸಿನೀರನ್ನು ಕುಡೀರಿ. ನನಗೆ ತುಂಬಾ ಡೈಜೆಷನ್ ಪ್ರಾಬ್ಲಮ್ ಇತ್ತು. ನನಗೆ ತುಂಬಾ ಹೆಲ್ಪ್ ಆಗಿದೆ. ಅದರಿಂದ ನಾನು ಒಗ್ಗರಣೆಗೆ ಏನು ಬೇಕು ಈರುಳ್ಳಿ ಮೆಣಸಿನ್ಕಾಯನ್ನು ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡೆ. ಯಾಕಂದರೆ ನಾವು ಎಲ್ಲದನ್ನು ಹೆಚ್ಚಿಟ್ಕೊಳ್ತಾ ಕೂರ್ತೀವಿ ಅಂದರೆ ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಪಟಾಪಟ್ ಅಂತ ಆಗಬೇಕಂತ ನಾನು ಸಣ್ಣುರಿಯಲ್ಲಿ ಈರುಳ್ಳಿ ಬಾಡೋ ಅಷ್ಟೊತ್ತಿಗೆ ಬೆಂಡೆಕಾಯನ್ನು ಹೆಚ್ಚಿಕೊಂಡು ಹಾಕ್ಕೊಂಡೆ. ಇದಕ್ಕೆ 2 ಟೊಮೆಟೊನ ಸೇರಿಸಿ ಸ್ವಲ್ಪ ಸಾಲ್ಟ್ ಮತ್ತು ಮಂಜು ತೆಂಗಿನಕಾಯಿ ಕೊಡಿ, ಕೊಡಿ. ಚಿಕ್ಕದೇ ಕೊಡಿ, ಸಾಂಬಾರೇನು ಮಾಡೋಕ್ಕೆ. ಇದು ಓಪನ್ ಮಾಡಬೇಕಿತ್ತು ಕತ್ತಿ. ಇದಕ್ಕೆ ಫೈನಲ್ ಟಚ್ ಕಾಯಿ ತುರಿ ಮತ್ತು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಪಲ್ಯ ರೆಡಿ. ತುಂಬಾ ಚೆನ್ನಾಗಿ ಅನಿಸುತ್ತೆ ಪಲ್ಯ ಚಪಾತಿಗೆ. ಮತ್ತು ನಾನು ಈ ಕಡೆ ಚಪಾತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಮಂಜು ತೋಟದಿಂದ ಬಂದರು. ಇಬ್ಬರು ಒಟ್ಟಿಗೆ ತಿಂಡಿಯನ್ನು ಮುಗಿಸಿ ಅವ್ರ ಕೆಲಸಕ್ಕೆ ಹೋದರು. ಸೌಂಡೇ ಆಗಲಿಲ್ಲ ಆನ್ ಮಾಡಿದ್ದು. ನಾ ತಿಂಡಿ ತಿಂದು ಉಳಿದಿದ್ದನ್ನೆಲ್ಲ ಸಣ್ಣ ಪಾತ್ರೆಗಳಿಗೆ ಶಿಫ್ಟ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಅದನ್ನೆಲ್ಲ ಜೋಡಿಸಿ ಕಂಪ್ಲೀಟ್ ಕಿಚನ್ ಡೀಪ್ ಕ್ಲೀನ್ ಆಗುತ್ತೆ ಪ್ರತಿದಿನ. ಇಲ್ಲಿ ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ಅನ್ನನ ರೆಡಿ ಮಾಡಿ ಸಿಂಕೆಲ್ಲನೂ ವಾಶ್ ಮಾಡಿಕೊಂಡೆ. ಒಂದು ವಾರದಿಂದ ನಾನು ಅಂದ್ಕೊಳ್ತಾನೇ ಇದ್ದೆ ಫಸ್ಟು ಫ್ರಿಜ್ನ ಕ್ಲೀನ್ ಮಾಡಬೇಕಂತ, ಬಟ್ ಆಗ್ತಾನೇ ಇರಲಿಲ್ಲ. ಇವತ್ತು ಬೇಗ ಕಿಚನ್ ಕೆಲಸನೆಲ್ಲ ಮುಗಿಸಿ ನಾನು ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಬಂದೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿರೋ ಗಾಡಿ ಇನ್ನೂ ನಿಂತಿಲ್ಲ. ನನಗೆ ಫುಲ್ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸಗಳೇ ಆಗೋಯಿತು. ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದೆಲ್ಲ ತುಂಬ ಲೇಟ್ ಆಯಿತು. ಯಾಕಂದರೆ ಅದ್ರದ್ದು ಎಲ್ಲದನ್ನು ಬಿಚ್ಚಿ ವಾಶ್ ಮಾಡಿ ಹಾಕಿದ್ದು. ಮತ್ತು ನನಗೆ ಫ್ರಿಜ್ ಕ್ಲೀನ್ ಮಾಡ್ತಾ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ನನ್ನ ಸಾಂಬಾರಿದೆ, ಎಲ್ಲ ಆಗಿಬಿಡುತ್ತೆ, ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಕೊಂಡೆ. ಸ್ವಲ್ಪ ಚಿಕನ್ ಇತ್ತು, ಚಿಕನ್ನು ರೆಡಿ ಮಾಡಿಬಿಟ್ರೆ ಆಗಿಬಿಡುತ್ತೆ ಅಂತ. ಬಟ್ ಅಲ್ಲಿ ನೋಡಿದ್ರೆ ಸಾಂಬಾರು ತುಂಬ ಕಮ್ಮಿನೇ ಇತ್ತು, ಆಗ್ತಾ ಇರಲಿಲ್ಲ. ಮತ್ತು ಏನು ಸಾಂಬಾರು ಮಾಡಲಿ ಅನ್ನೋದೊಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಹಾಗೇನೆ ಒಂದು ಯೋಚನೆಯನ್ನು ಮಾಡಿಕೊಂಡೆ. ಬೇಳೆ ಮತ್ತು ಟೊಮೆಟೊನ ಹಾಕ್ಬಿಟ್ಟು ಸ್ವಲ್ಪ ತಿಳಿ ಸಾಂಬಾರು ಥರ ರೆಡಿ ಮಾಡ್ಕೊಳ್ಳೋಣ ಅಂತ. ಗ್ರಾಸರೀಸ್ನ ಇಟ್ಟಿರೋ ಕಡೆ ಅಂತೂ ತುಂಬಾ ಮಿಕ್ಸ್ ಮಸಾಲ ಆಗೋಗಿತ್ತು. ಎಲ್ಲದನ್ನು ಸಪ್ರೇಟ್ ಮಾಡಿ ಜೋಡಿಸ್ಬಿಟ್ಟು ಬೇಗ ಅಡುಗೆ ಮಾಡಿ ಮುಗಿಸೋಣ, ತೋಟದಿಂದ ಬರ್ತಾರೆ ಅಂತ ಹೇಳಿಬಿಟ್ಟು ಹೋದೆ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು. ಒಂದು ಕಡೆ ರೈಸ್ ಇಟ್ಟು ಇನ್ನೊಂದು ಕಡೆ ಟೊಮೆಟೊ ಮತ್ತು ಬೇಳೆಯನ್ನು ಬೇಯೋದಕ್ಕಿಟ್ಟಿದ್ದೆ. ಇನ್ನು ಒಂದು ಕಡೆ ಚಿಕನ್ ಫ್ರೈಯನ್ನು ಮಾಡ್ತಾಯಿದ್ದೆ. ಅದು ಫುಲ್ ಹೇಗೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಶಾರ್ಟ್ಸ್ ಬರುತ್ತೆ, ಅದರಲ್ಲಿ ನೋಡಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು. ಮಧ್ಯಾಹ್ನದ ಊಟನ ಮುಗಿಸಿ ನನ್ನ ಮುಖದಲ್ಲಿ ತುಂಬಾ ಡಾರ್ಕ್ ಸ್ಪಾಟ್ಸ್ ಮಾಡ್ಕೊಬಿಟ್ಟಿದ್ದೀನಿ. ನಾನೇ ಕೈ ಹಾಕಿ ಕಿತ್ತು ಹಾಳು ಮಾಡ್ಕೊಂಡಿರೋದು. ಆ ರೀತಿ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲಸ ಇನ್ನೂ ಮುಗ್ದಿಲ್ಲ. ಅದಕ್ಕೂ ಮುಂಚೆ ನನ್ನ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನೀಗ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ.
ಕೆಲಸ ಮಾಡೋದ್ರ ಮಧ್ಯೆ ನನ್ನನ್ನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಅಂತ. ಅದಲ್ಲಿ ಡಲ್ನೆಸ್ ಇದೆ ಅಂದರೆ ಕಂಪ್ಲೀಟ್ ಕ್ಲೀನ್ ಮಾಡುತ್ತೆ ಇದು. ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಟ್ಟಂಥ ಇಷ್ಟ ಆದಂತಹ ಮುಲ್ತಾನಿ ಮಿಟ್ಟಿ ಇದು. ಯಾವುದೇ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೂ ಕೂಡ ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಡಬಾರ್ದು. ನಮ್ಮ ಮುಖದಲ್ಲಿರುವಂತಹ ಮಾಯಿಶ್ಚರ್ ಎಲ್ಲನೂ ಅದು ಕೂಡ ಡ್ರೈ ಮಾಡಿಬಿಡುತ್ತೆ. ಸೊ ಹಾಗಾಗಿ ಒಂದು 75% ಅಷ್ಟು ಡ್ರೈ ಆದಂಗೆ ಮುಖನ ವಾಶ್ ಮಾಡಬೇಕು. ಫೇಸ್ ಪ್ಯಾಕ್ನ ಹಾಕ್ಕೊಂಡು ನಾನಿವಾಗ ಬಯೋಟಿನ್ ಲಡ್ಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇದು ಫ್ರಿಜ್ ಕ್ಲೀನ್ ಮಾಡೋ ಹೊತ್ತಿಗೆ ಕಡಲೆ ಬೀಜ ಹುರಿದಿಟ್ಟಿದ್ದು ಸಿಕ್ತು, ಅದನ್ನು ಹಾಕ್ಕೊಂಡು ಈಗ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಎಳ್ಳು ಬೇಡ ದಿನದಿಂದ ಮಾಡಬೇಕು ಅಂದ್ಕೊಂಡು ಇವಾಗ ಮಾಡ್ತೀನಿ. ಬಟ್ ಸನ್ಫ್ಲವರ್ ಸೀಡ್ಸ್ ಹಾಗೆ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ ಮತ್ತು ಕುಂಬಳಕಾಯಿ ಬೀಜ ನಾನು ಸಿಪ್ಪೆ ತೆಗೆದೇ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಇಷ್ಟ ಆಗಿಲ್ಲ ಅನ್ನೋರು ಸಿಪ್ಪೆನ ತೆಗೆದ್ಬಿಟ್ಟು ಹಾಕ್ಕೊಳ್ಬೋದು, ಇಲ್ಲಾಂದ್ರೆ ಆನ್ಲೈನಲ್ಲಿ ತರಿಸ್ಕೋಬೋದು. ಇದು ನಮ್ಮದೇ ಮನೆಯದು, ಅಮ್ಮ ಕೊಟ್ಟಿದ್ದು, ಹಾಗಾಗಿ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೀಜದ ಹಣ್ಣಿನ ಬೀಜ, ಅದು ತಿನ್ನುವಾಗ ಸಿಕ್ಕಿದ್ದನ್ನು ಎತ್ತಿರಿಸ್ಕೊಂಡಿದ್ದೆ. ಹಾಗೆ ತುಪ್ಪದಲ್ಲಿ ಸ್ವಲ್ಪ ಖರ್ಜೂರ ಹಣ್ಣನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಓವರಾಲ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಅಮ್ಮನ ಮನೇಲಿದ್ದಾಗ ಮಾಡ್ಕೊಂಡು ತಿಂತಾ ಇದ್ದೆ, ಬಟ್ ಇಲ್ಲಿ ಬಂದಮೇಲೆ ಬಿಟ್ಬಿಟ್ಟಿದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು, ನಾನು ತುಂಬ ಸ್ವೀಟ್ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಖರ್ಜೂರ ಹಣ್ಣು ಜೊತೆ ರುಬ್ಕೊಂಡು ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪುಡಿ ಥರನೇ ಇತ್ತು ಅಂತ ಅನಿಸಿದ್ರೆ ನಿಮಗೆ, ಇನ್ನು ಜಾಸ್ತಿ ಬೆಲ್ಲ ಹಾಕಿದ್ರೆ ನಿಮಗೆ ಮತ್ತೆ ತುಪ್ಪ ಹಾಕೋ ಅವಶ್ಯಕತೆ ಇರಲ್ಲ. ಬಟ್ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿರೋದ್ರಿಂದ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಕಟ್ಟೋದಕ್ಕೆ ಉಡಿ ಥರ ಅನ್ನಿಸ್ತಿದೆ ಅಂದರೆ ಇನ್ನೂ ಎಕ್ಸ್ಟ್ರಾ ತುಪ್ಪನ ಹಾಕ್ಕೊಂಡು ನೀವು ಉಡಿ ಮಾಡ್ಕೊಳ್ಬೋದು. ನಾನು ತುಪ್ಪನೂ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಲೈಟಾಗಿಯೇ ತುಪ್ಪನ ಹಾಕ್ಕೊಂಡಿದ್ದೀನಿ. ಓವರಾಲ್ 2-2.5 ಸ್ಪೂನ್ ತುಪ್ಪ ಆಗಿದೆ ಅಷ್ಟೇ ಇಷ್ಟಕ್ಕೆ. ಇದೆಲ್ಲದನ್ನು ಈಗ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ತುಂಬಿಸಿಟ್ಕೊಳ್ತಾ ಇದ್ದೀನಿ. ದಿನ ಒಂದೊಂದು ತಿಂದರೆ ಸಾಕು. ಇದನ್ನು ಬಯೋಟಿನ್ ಲಡ್ಡು ಮಾಡಿ ಮುಗಿಸಿ ಹುರಿದಿಟ್ಟಿದ್ದೆಲ್ಲ ತಣ್ಣಗಾಗೋ ಗ್ಯಾಪಲ್ಲಿ ಕಂಪ್ಲೀಟ್ ಮನೆ ಕಸ ಎಲ್ಲ ಗುಡಿಸಿ, ನೆಕ್ಸ್ಟ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಫುಲ್ ಫ್ರೆಶ್ ಅಪ್ ಆದೆ. ಚೋಟು ಬಾ 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 ಸುಬ್ಬು. ಸೊ ಕ್ಯೂಟ್. ನನ್ನ ಕಂಪ್ಲೀಟ್ ಮನೆ ಕೆಲಸನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆ ಹೂ ಕುಯ್ಕೊಂಡೋಗೋಣ ಅಂತ ಬಂದಿದ್ದೀನಿ. ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.